ಪ್ರಿಯ ವೀಕ್ಷಕರೇ, ಪ್ರಜಾಶ್ರೀ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನಲ್ ಬೆಂಗಳೂರು ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದು ವಿಶೇಷವಾದ ಸುದ್ದಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ. ಯಾದಗಿರಿ ಜಿಲ್ಲೆಯ SP ಪೃಥ್ವಿ ಶಂಕರ್ ರವರ ಶ್ಲಾಘನೀಯ ಕಾರ್ಯ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳಲೇಬೇಕಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸರು ದೇಶದಲ್ಲಿಯೇ ಹೆಸರುವಾಸಿಯಾಗಿದ್ದಾರೆ. ಶ್ರದ್ಧಾವಂತರು, ಕಠಿಣ ಪರಿಶ್ರಮಿಗಳು, ನಿಷ್ಠಾವಂತರು, ಚಾಣಾಕ್ಷರು, ಸದಾ ಜಾಗೃತರಾಗಿದ್ದು ಪ್ರಕರಣಗಳನ್ನು ಇನ್ನಿಲ್ಲದಂತೆ ಬೆನ್ನತ್ತಿ ಹಿಡಿದು ಮೋಕ್ಷ ಕಾಣಿಸುತ್ತಾರೆ. ನೊಂದವರಿಗೆ ನ್ಯಾಯ ಕೊಡಿಸುತ್ತಾರೆ. ಶಾಂತಿ, ಸುವ್ಯವಸ್ಥೆ, ಭದ್ರತೆ ಒದಗಿಸಿ ಸಮಾಜದಲ್ಲಿ ಶಾಂತಿ ನೆಲೆಸಲು ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ. ನಮ್ಮ ಕರ್ನಾಟಕ ಪೊಲೀಸರಿಗೆ 101 ಸೆಲ್ಯೂಟ್. ನ್ಯಾಯ ನಿಯತ್ತಿಗೆ, ಕಠಿಣ ಪರಿಶ್ರಮಿಗೆ ಹೆಸರುವಾಸಿಯಾಗಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗಳಲ್ಲಿಂದು ಹೊಸ ಚಿಗುರೆಲೆಗಳು ಬಂದು ಸೇರುತ್ತಿವೆ. ತನ್ಮೂಲಕ ರಾಜ್ಯದ ಪೊಲೀಸ್ ಇಲಾಖೆಯ ಗೌರವವನ್ನು ಜಗದಗಲ ಮುಗಿಲಗಲ ಆಕಾಶದತ್ತ ಕೊಂಡೊಯ್ಯುತ್ತಿರುವುದು ಕರ್ನಾಟಕ ರಾಜ್ಯದ ಜನತೆಯ ಪ್ರತಿಯೊಬ್ಬ ಪ್ರಜೆ ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ನವಯುವಕರು ತಮ್ಮ ಕಠಿಣ ಪರಿಶ್ರಮದಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಹಗಲಿರುಳು ಪ್ರಯತ್ನಿಸುತ್ತಿರುವವರಲ್ಲಿ ಯಾದಗಿರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪೃಥ್ವಿ ಶಂಕರ್ IPS ಅವರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಹಲವಾರು ಸೂಕ್ಷ್ಮ ಪ್ರಕರಣಗಳನ್ನು ಭೇದಿಸಿ ಯಾದಗಿರಿ ಜಿಲ್ಲೆಯ ಸಾರ್ವಜನಿಕರಿಂದ ಸೈ ಎನ್ನಿಸಿಕೊಳ್ಳುತ್ತಿದ್ದಾರೆ. ನವಯುವಕ, ಹುಮ್ಮಸ್ಸಿನಿಂದ ಕೂಡಿದ ಪಾದರಸದಂತ ವ್ಯಕ್ತಿತ್ವ ಹೊಂದಿರುವ ಪೃಥ್ವಿ ಶಂಕರ್ IPS ಯಾದಗಿರಿ ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಇವರು ಜಿಲ್ಲೆಯಲ್ಲಿ ಕಾನೂನು ಅರಿವು ಮೂಡಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆಯ ಗತ್ತು ಗೈರತ್ತುಗಳನ್ನು ತೋರಿಸುತ್ತಿದ್ದಾರೆ. ತನ್ಮೂಲಕ ಸಮಾಜ ದ್ರೋಹಿಗಳ, ಕಳ್ಳಕಾಕರ, ಗುಂಡಾಗಳ, ಹಲವಾರು ಕಾಳದಂಧೆಯಲ್ಲಿ ತೊಡಗಿಸಿಕೊಂಡಿರುವ ಬದ್ಮಾಶರ ಟೊಂಕ ಮುರಿಯುತ್ತಿದ್ದಾರೆ. ನಾನೇ ಎಂದು ಕಾಲರ್ ಎತ್ತಿಕೊಂಡು ಓಡಾಡುತ್ತಿದ್ದ ಗುಂಡಾಗಳ ಎಡೆಮುರಿಗೆ ಕಟ್ಟುತ್ತಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿಯುತ ಸಮಾಜ ನಿರ್ಮಾಣಕ್ಕಾಗಿ, ಕಾನೂನು ಸುವ್ಯವಸ್ಥೆಗಾಗಿ ಹಗಲಿರುಳು ಶ್ರಮವರಿಯದೆ ಕರ್ತವ್ಯ ಮಾಡುತ್ತಿದ್ದಾರೆ. ಜೊತೆಗೆ ತಮ್ಮ ಇಲಾಖೆಯ ಸಹೋದ್ಯೋಗಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲಾಖೆಯಲ್ಲಿಯೂ ಒಳ್ಳೆಯ ಅಧಿಕಾರಿ ಎಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ಇಲಾಖೆಯಲ್ಲಿರುವ ಹಲವಾರು ಭ್ರಷ್ಟ ಅಧಿಕಾರಿಗಳನ್ನು, ಸೋಮಾರಿ ಅಧಿಕಾರಿಗಳನ್ನು ಬಡಿದೆಬ್ಬಿಸಿ ಕಾನೂನು ಕಠಿಣವಾಗಿದೆ ಎಂದು ಪರೋಕ್ಷವಾಗಿ ಎಚ್ಚರಿಸುತ್ತಾ ಕಾರ್ಯೋನ್ಮುಖರಾಗಿರುವಂತೆ ಪ್ರೇರೇಪಿಸುತ್ತಿದ್ದಾರೆ. ವಿಶೇಷವೆಂದರೆ ಸಮಾಜ ವಿದ್ರೋಹಿ ಕೆಲಸಗಳು, ಕಾನೂನು ಬಾಹಿರ ಕೆಲಸಗಳು ಎಲ್ಲಿಯೇ ನಡೆಯಲಿ ನನ್ನ ಮೊಬೈಲ್ ನಂಬರಿಗೆ ಫೋನ್ ಮಾಡಿರಿ, ನಿಮ್ಮ ಫೋನ್ ಕಾಲ್ ಗೌಪ್ಯವಾಗಿಡಲಾಗುತ್ತದೆ. ಅಂತಹ ಪ್ರಕರಣಗಳು ತಿಳಿಸಿದ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಸಾರ್ವಜನಿಕರಿಗೆ ಕೊಡುತ್ತಿದ್ದಾರೆ. ಸಮಾಜ ದ್ರೋಹಿಗಳ, ಸಮಾಜಘಾತುಕರ, ಕಾನೂನು ಬಾಹಿರ ಕೆಲಸಗಳನ್ನು ಮಟ್ಟ ಹಾಕಲು ಪೊಲೀಸರ ಕೆಲಸವಷ್ಟೇ ಸಾಲದು, ಸಮಾಜದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನೂ ಕೂಡ ಕೈ ಜೋಡಿಸಬೇಕು. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನದಲ್ಲಿ ಕೊಡಮಾಡಲ್ಪಟ್ಟಿರುವ ಹಕ್ಕುಗಳೊಂದಿಗೆ ಕರ್ತವ್ಯಗಳೂ ಇವೆ. ಪ್ರತಿಯೊಬ್ಬ ನಾಗರಿಕರು ಹಕ್ಕುಗಳೊಂದಿಗೆ ಕರ್ತವ್ಯಗಳನ್ನು ಕೂಡ ಓದಬೇಕು, ತಿಳಿಯಬೇಕು. ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಯೋಧರೇ ಆಗಿದ್ದಾರೆ. ದೇಶ ಕಾಯಲು ಯೋಧರು ಯಾವ ತರಹ ಜೀವದ ಹಂಗು ತೊರೆದು ದೇಶದ ರಕ್ಷಣೆಗೆ ಹಗಲಿರುಳು ದುಡಿಯುತ್ತಿದ್ದಾರೋ ಅದೇ ರೀತಿಯಾಗಿ ಸಮಾಜದ ಪ್ರತಿಯೊಬ್ಬ ನಾಗರಿಕರೂ ಕೂಡ ಸಮಾಜದ ಶಾಂತಿ ಸಮಾಜಕ್ಕಾಗಿ ಶ್ರಮಿಸಲೇಬೇಕು ಎಂದು ಸಾರ್ವಜನಿಕರಿಗೆ ತಿಳಿ ಹೇಳುತ್ತಾರೆ. ಅತಿ ಹಿಂದುಳಿದ ಜಿಲ್ಲೆ, ಹೆಚ್ಚಿನ ಅನಕ್ಷರಸ್ಥರನ್ನು ಹೊಂದಿರುವ ಯಾದಗಿರಿ ಜಿಲ್ಲೆಯಲ್ಲಿ ಮಟಕ, ಜೂಜು, ಅನಧಿಕೃತ ಮದ್ಯ ಮಾರಾಟ, ಅಕ್ರಮ ಮರಳುಗಾರಿಕೆ ಇನ್ನಿತರ ಸಮಾಜ ವಿರೋಧಿ ದಂಧೆಯಿಂದಲೇ ಪ್ರಖ್ಯಾತಿ ಹೊಂದಿರುವ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ನಿಷ್ಕ್ರಿಯ ಪೊಲೀಸ್ ಇಲಾಖೆಯ ಬಗ್ಗೆ ಜನರು ಬೇಜಾರಾಗಿದ್ದರು. ಇಲಾಖೆಯ ಬಗ್ಗೆನೇ ಸಂಶಯ ಪಡುವಂತಾಗಿತ್ತು. ಪೊಲೀಸ್ ಇಲಾಖೆಯ ಬಗ್ಗೆ ಜನರು ಭರವಸೆ ಕಳೆದುಕೊಂಡಿರುವಾಗಲೇ ಧ್ರುವತಾರೆಯಂತೆ ಧರೆಗಿಳಿದ ಅಂದರೆ ಯಾದಗಿರಿ ಜಿಲ್ಲೆಗೆ ನವೆಂಬರ್ 2024ರಲ್ಲಿ SP ಆಗಿ ಅಧಿಕಾರ ವಹಿಸಿಕೊಂಡ ಪೃಥ್ವಿ ಶಂಕರ್ IPS ಅವರು ಕಾರ್ಯಾರಂಭಿಸಿದ್ದಾರೆ. SP ಪೃಥ್ವಿ ಶಂಕರ್ ಅವರು ಅಧಿಕಾರ ವಹಿಸಿಕೊಳ್ಳುವ ಮುನ್ನ ನಡೆದ ಯಾದಗಿರಿ ಜಿಲ್ಲೆಯ KDP ಸಭೆ ಸೇರಿ ಸಾರ್ವಜನಿಕವಾಗಿ ಅಕ್ರಮ ಚಟುವಟಿಕೆ ತಡೆಯಲು ವಿಫಲವಾದ ಕಾರಣ ಟೀಕೆಗೆ ಗುರಿಯಾಗಿದ್ದ ಪೊಲೀಸ್ ಇಲಾಖೆ ನಂತರ ಸರಿದಾರಿಗೆ ಮರಳಲು ಶ್ರೀ
ಪೃಥ್ವಿ ಶಂಕರ್ ಅವರ ಕಾನೂನು ಕಾಳಜಿ ಕಾರ್ಯಭಾರವೇ ಕಾರಣವೆಂದು ಸಾರ್ವಜನಿಕರು ಮತ್ತು ಹಲವಾರು ಸಂಘಟನೆಗಳ ಮುಖಂಡರು ಸಾರ್ವಜನಿಕವಾಗಿ ಮಾತಾಡಿಕೊಳ್ಳುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ಹಿಂದೆ ವಡಗೇರ, ಸುರ್ಪೂರು, ಕೆಂಬಾವಿ ಭಾಗಗಳಲ್ಲಿ ನಡೆಯುತ್ತಿದ್ದ ಇಸ್ಪಿಟ್ ಅಡ್ಡಗಳು ಇದೀಗ ಶಾಶ್ವತವಾಗಿ ಮುಚ್ಚಿ ಹೋಗಲು IPS ಪೃಥ್ವಿ ಶಂಕರ್ ಅವರ ಕಠಿಣ ನಿಲುವೇ ಕಾರಣ. ಹಳ್ಳಿ ಪಟ್ಟಣಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದ್ದ, ಯಾರ ಭಯವೂ ಇಲ್ಲದೆ ಹುಣಸಗಿ ಮತ್ತು ಸುರ್ಪುರ್ ತಾಲೂಕಿನ ಹಳ್ಳಿಗಳಲ್ಲಿ ಆಡಿಸಲಾಗುತ್ತಿದ್ದ ಕೋಳಿ ಜೂಜಾಟಕ್ಕೂ ಬ್ರೇಕ್ ಬಿದ್ದಿದೆ. ಅಕ್ರಮ ಮರಳುಗಾರಿಕೆ ದಂಧೆ ತಹಬಂದಿಗೆ ಬರುತ್ತಿದೆ. ಪೃಥ್ವಿ ಶಂಕರ್ IPS ವರಿಷ್ಠಾಧಿಕಾರಿ ಇವರು ಅಧಿಕಾರ ವಹಿಸಿಕೊಂಡ 5 ತಿಂಗಳಿನಲ್ಲಿಯೇ 129 ಮಟಕ, 110 ಇಸ್ಪಿಟ್, 87 ಅಕ್ರಮ ಮದ್ಯ ಮಾರಾಟ, 48 ಅಕ್ರಮ ಮರಳು ಸಾಗಣೆ, 7 ಗಾಂಜಾ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಇದರ ಜತೆಗೆ ಗೌಡಿಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ವೃತ್ತ ವಿಷಯವಾಗಿ ನಡೆಯುತ್ತಿದ್ದ ವಿವಾದವನ್ನು ಇತ್ಯರ್ಥಪಡಿಸಿರುವುದು ಸಾಧನೆಯೇ ಸರಿ. ಕಳೆದ ವಾರ ಹುಣಸಗಿ ತಾಲೂಕಿನ ಇಸ್ಲಾಂಪುರ್ ಸೀಮಾಂತರದ ಕಾಲುವೆ ಪಕ್ಕದ ಸಾರ್ವಜನಿಕ ಸ್ಥಳದಲ್ಲಿ ರಾತ್ರಿ ವೇಳೆ ಪೆಟ್ರೋಮ್ಯಾಕ್ಸ್ ಬೆಳಕಿನಲ್ಲಿ ಇಸ್ಪಿಟ್ ಆಡುತ್ತಿದ್ದವರ ಮೇಲೆ ಪೃಥ್ವಿ ಶಂಕರ್ ಅವರ ನಿರ್ದೇಶನದಲ್ಲಿ PI ರವಿಕುಮಾರ್ SN, PSI ಚಂದ್ರಶೇಖರ್, ನಾರಾಯಣಪುರ ಠಾಣೆಯ ಸಿಬ್ಬಂದಿಗಳಾದ ಸಂತೋಷ್ AHC ಇನ್ನಿತರ ಪೊಲೀಸರು ದಾಳಿ ಮಾಡಿ 8 ಜನರನ್ನು ಬಂಧಿಸಿದ್ದಾರೆ. ದಾಳಿಯಲ್ಲಿ 14 ಮೋಟಾರ್ ಸೈಕಲ್ ಹಾಗೂ 4 ಕಾರುಗಳು, ಜೂಜಿನಲ್ಲಿಟ್ಟಿದ್ದ ₹58,000ಗಳನ್ನು, ಒಟ್ಟು 2 ಲಕ್ಷಕ್ಕೂ ಹೆಚ್ಚಿನ ಹಣ ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರ ಜನಸ್ಪಂದನೆ, ಸೂಕ್ಷ್ಮತೆ, ತಕ್ಷಣ ಕಾರ್ಯತತ್ಪರತೆ ಅದೆಷ್ಟು ಗಾಢವಾಗಿದೆ ಎನ್ನುವುದಕ್ಕೆ ಈ ಕೆಳಗಿನ ಉದಾಹರಣೆಯೇ ಸಾಕು. ದೇವಾಪುರ ಗ್ರಾಮದಲ್ಲಿ ವಾಸವಾಗಿರುವ ನನ್ನ ಸಹೋದರ ಸತ್ಯನಾರಾಯಣ ಸುಗಂಧಿ ನಿವೃತ್ತ ಕಂಡಕ್ಟರ್ ಆಗಿದ್ದು, ತನಗೆ ಬರುವ ಮಾಸಿಕ ₹3,000 ಪಿಂಚಣಿಯೊಂದಿಗೆ ಯಾವುದೇ ಆದಾಯವಿಲ್ಲದೆ ಜೀವನೋಪಾಯಕ್ಕಾಗಿ ಚಿಕ್ಕದಾದ ದಿನಸಿ ಅಂದರೆ ಕಿರಾಣಿ ಅಂಗಡಿ ಇಟ್ಟುಕೊಂಡು ಪತಿ ಪತ್ನಿ ದೇವಾಪುರದಲ್ಲಿಯೇ ಜೀವನ ಮಾಡುತ್ತಿದ್ದಾರೆ. ಅವರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಲು ಕಲಬುರಗಿ ನಗರದ ಸಂಬಂಧಿಕರ ಮನೆಗೆ ಹೋಗಿ 2 ದಿನ ಅಲ್ಲಿಯೇ ಇದ್ದು ದಿನಾಂಕ 17/11/2024 ಬೆಳಗ್ಗೆ 11 ಗಂಟೆಗೆ ದೇವಾಪುರ ಗ್ರಾಮಕ್ಕೆ ಮರಳಿ ಬಂದಾಗ ಅವರ ಮನೆ ಕಳವಾಗಿತ್ತು. ಮನೆಯಲ್ಲಿದ್ದ ಸುಮಾರು 75 ಗ್ರಾಂ ಚಿನ್ನ ಮತ್ತು ಹಣ ಕಳ್ಳರು ದೋಚಿಕೊಂಡು ಹೋಗಿದ್ದರು. ತಕ್ಷಣ ನನ್ನ ಸಹೋದರ ಸುರಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ ಸುರಪುರ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಾರೆ. ಆ ನಂತರ ಈ ಕಳುವಿನ ಪ್ರಕರಣ ಬೇರೆ ಬೇರೆ ತಿರುವು ಪಡೆದುಕೊಳ್ಳಲಾರಂಭಿಸಿತು. ನಮ್ಮ ವಾರ್ಡ್ ಸಂಖ್ಯೆ 3ರಲ್ಲಿರುವ ನಮ್ಮ ಮನೆಯ ಪಕ್ಕದಲ್ಲಿರುವ ನಮ್ಮ ಆತ್ಮೀಯರು, ಒಂದೇ ಕುಟುಂಬದಂತಿರುವ ಶಂಕರಪ್ಪ ಅಂಬಿಗರ್ ಅವರ 3ನೇ ಮಗ ಹನುಮಂತ, ಅವರ ಮಗಳ ಮಗ ಮಹೇಶ್ ಬಾಗಲಿ ಎನ್ನುವ ಹುಡುಗರನ್ನು ಶನಿವಾರ ದಿನಾಂಕ 29/3/2025 ಪೊಲೀಸರು ಎತ್ತಾಕೊಂಡು ಸುರಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದರು. ನಂತರ ಅದೇ ದೇವಾಪುರ ಗ್ರಾಮದಲ್ಲಿ ಕೆಲ ಜನರು ಸುರಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂದೇ ಹುಡುಗರನ್ನು ಬಿಡಿಸಿಕೊಂಡು ಬಂದಿದ್ದಾರೆ. ದಿನಾಂಕ 1/4/2025 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಹನುಮಂತ ಮತ್ತು ಮಹೇಶ್ ಆ ಹುಡುಗರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರಬೇಕಂತೆ ಎಂದು ಸುರಪುರ ಪೊಲೀಸ್ ಸ್ಟೇಷನ್ನ ಶ್ರೀ ಆನಂದ್ PI, ಮಲ್ಲಯ್ಯ PC, ಲಕ್ಕಪ್ಪ PC ಅವರು ಹುಡುಗರನ್ನು ಲಾಕಪ್ಗೆ ತೆಗೆದುಕೊಳ್ತಾರಂತೆ. ಅರ್ಜೆಂಟ್ ಕರೆದುಕೊಂಡು ಬನ್ನಿರಿ, ಇಲ್ಲದಿದ್ದರೆ ಏನಾದರೂ ಸೆಟಲ್ಮೆಂಟ್ ಮಾಡಿಕೊಳ್ಳಿರಿ, ಇದ್ಯಾವುದಕ್ಕೂ ನೀವು ಬಗ್ಗದಿದ್ದರೆ ಹುಡುಗರನ್ನು ಕಸ್ಟಡಿಗೆ ತೆಗೆದುಕೊಳ್ಳುತ್ತಾರಂತೆ. ಹಿಂದಿನ ದಿನ ನಾವುಗಳು ಮಧ್ಯದಲ್ಲಿ ನಿಂತು ನಿಮ್ಮನ್ನು ಬಿಡಿಸಿಕೊಂಡು ಬಂದಿದ್ದೆವು, ಆದರೆ ಈಗ ಏನಾದರೂ ಸೆಟಲ್ಮೆಂಟ್ ಮಾಡಿಕೊಳ್ಳಿರಿ ಎಂದು ಪೊಲೀಸರು ಒತ್ತಾಯಿಸುತ್ತಿದ್ದಾರೆಂದು, ಅರ್ಜೆಂಟ್ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಎಂದು ಊರಿನ ಕೆಲ ಜನರು ಸಹೋದರ ಗೋವಿಂದನಿಗೆ ಫೋನ್ ಮಾಡಿ ಒತ್ತಾಯಿಸಿದ್ದಾರೆ. ನಂತರ ಅದೇ ದಿನ ಪೊಲೀಸರ ಕಿರುಕುಳ ತಾಳಲಾರದೆ ದಿನಾಂಕ 1/4/2025 ಸಾಯಂಕಾಲ 6 ಗಂಟೆ ಸುಮಾರಿಗೆ ಮಹೇಶ್ ಎನ್ನುವ ಹುಡುಗನನ್ನು ಸುರಪುರ ಪೊಲೀಸ್ ಸ್ಟೇಷನ್ಗೆ ಕರೆತಂದು ಬಿಟ್ಟಿದ್ದಾರೆ. ಮತ್ತೊಬ್ಬ ಹುಡುಗ ಹನುಮಂತ ತಪ್ಪಿಸಿಕೊಂಡಿದ್ದಾನೆ. ಮಾರನೇ ದಿನ 6 ಗಂಟೆಯವರೆಗೂ ಮಹೇಶ್ ಎಂಬ ಅಮಾಯಕನನ್ನು ಪೊಲೀಸ್ ಲಾಕಪ್ನಲ್ಲೇ ಇಟ್ಟುಕೊಂಡಿದ್ದರು. ಸ್ಟೇಷನ್ನಲ್ಲಿ ಪೊಲೀಸರೊಂದಿಗೆ ಊರಿನ ಜನರು ಹುಡುಗರನ್ನು ಹೊರತರಲು ಲಂಚದ ಹಣದ ಚೌಕಾಸಿಯಲ್ಲಿ ತೊಡಗಿದ್ದಾರೆ. ಕೊನೆಗೆ PI ಆನಂದ್ ಮತ್ತು ಮಲ್ಲಯ್ಯ PC, ಲಕ್ಕಪ್ಪ PC ಅವರು ಹನುಮಂತನನ್ನು ಸ್ಟೇಷನ್ಗೆ ಕರೆತರಬೇಕು, 2 ಹುಡುಗರಿಂದ ತಲಾ 60,000 ಕೊಡಬೇಕು, ಕೊಟ್ಟರೆ ಕೇಸ್ ಕ್ಲೋಸ್ ಮಾಡುತ್ತೇವೆ, ಇಲ್ಲದಿದ್ದರೆ ಯಾದಗಿರಿ ಜೈಲಿಗೆ ಕಳುಹಿಸುತ್ತೇವೆ ಎಂದು ಕಂಡೀಷನ್ ಹಾಕಿದ್ದಾರೆ. ಈ ವಿಷಯವನ್ನು ಹುಡುಗರ ಸಹೋದರ ಗೋವಿಂದ ನನಗೆ ಫೋನ್ ಮಾಡಿ ತಿಳಿಸಿದನು.
ಮರುದಿನ ದಿನಾಂಕ 2/4/2025 ಸಾಯಂಕಾಲದವರೆಗೂ ಸುಮಾರು 28 ಗಂಟೆಯವರೆಗೂ ಮಹೇಶನನ್ನು ಸುರಪುರ ಪೊಲೀಸ್ ಸ್ಟೇಷನ್ನಲ್ಲಿಯೇ ಇಟ್ಟುಕೊಂಡು ಮಹೇಶ್ ಮತ್ತು ಹನುಮಂತ ಎರಡೂ ಹುಡುಗರ ಪರವಾಗಿ ತಲಾ 60,000ದಂತೆ ಒಟ್ಟು 1,20,000 ಕೊಡಿ, ಯಾವುದೇ ಕೇಸ್ ಮಾಡದೆ ಬಿಡುತ್ತೇವೆ ಎಂದು PC ಮಲ್ಲಯ್ಯ, PC ಲಕ್ಕಪ್ಪ ಮತ್ತು PI ಆನಂದ್ ಅವರು ದೇವಪುರ ಗ್ರಾಮದ ಕೆಲ ಮುಖಂಡರಿಗೆ ಚೌಕಾಶಿ ಮಾಡಿ ಕೊನೆಗೆ ಎರಡೂ ಹುಡುಗರಿಂದ ತಲಾ 50,000 ರೂಪಾಯಿ ಕೊಡಿ, ಇಲ್ಲದಿದ್ದರೆ ಮತ್ತೊಬ್ಬ ಹುಡುಗ ಹನುಮಂತನನ್ನು ತಪ್ಪಿಸಿಕೊಂಡಿದ್ದಾನೆ, ಅವನನ್ನು ಕೂಡ ಹಿಂದೆ ಪೊಲೀಸ್ ಸ್ಟೇಷನ್ಗೆ ಕರೆತಂದು ಬಿಡಿ, ಇಬ್ಬರನ್ನು ಯಾದಗಿರಿ ಜೈಲಿಗೆ ಕಳಿಸುತ್ತೇವೆಂದು ದೇವಪುರ ಗ್ರಾಮದ ಕೆಲ ಲೀಡರ್ಗಳಿಗೆ ರೋಪ್ ಹಾಕಿದ ಕಾರಣ ಆ ಜನರು ಹನುಮಂತನ ಸಹೋದರ ಗೋವಿಂದ ಅಂಬಿಗರ್ ಅವನಿಗೆ ಫೋನ್ ಮಾಡಿ 50,000 ಕೊಡಬೇಕಂತೆ, ಇಲ್ಲದಿದ್ದರೆ ತಪ್ಪಿಸಿಕೊಂಡಿರುವ ಹನುಮಂತನನ್ನು ಕೂಡ ಠಾಣೆಗೆ ಒಪ್ಪಿಸಬೇಕಂತೆ ಎಂದು ಹೇಳಿದ್ದಾರೆ. ಆಗ ಗೋವಿಂದ ಅಂಬಿಗರ್ ಎನ್ನುವ ಹುಡುಗ, ಮಾಮ, ಈ ತರಹ ಸುರಪುರ ಪೊಲೀಸ್ ಸ್ಟೇಷನ್ನಲ್ಲಿ ವಿದ್ಯಮಾನಗಳು ನಡೆಯುತ್ತಿವೆ, ಏನು ಮಾಡುವುದು? ನಿಮಗೆ ತಿಳಿದಿರುವಂತೆ ನನ್ನ ತಮ್ಮ ಹನುಮಂತ ಮತ್ತು ನನ್ನ ಅಳಿಯ ಮಹೇಶ್ ಇಬ್ಬರೂ ನಿಮ್ಮ ಮನೆಯ ಚಿನ್ನ ಕಳುವು ಮಾಡಿಲ್ಲ. ಅಂತಹ ಕೆಟ್ಟ ಕೆಲಸ ಮಾಡುವ ಹುಡುಗರು ಅವರಲ್ಲ. ಪೊಲೀಸರಿಗೆ ದುಡ್ಡು ಕೊಡದಿದ್ದರೆ ಹನುಮಂತ ಮತ್ತು ಮಹೇಶನನ್ನು ಯಾದಗಿರಿ ಜೈಲಿಗೆ ಕಳುಹಿಸುತ್ತಾರಂತೆ. ಅಮಾಯಕರಿಗೆ ಹೆದರಿಸಿ ಬೆದರಿಸಿ ದುಡ್ಡು ಕೇಳಲು ಪೊಲೀಸ್ ಅಧಿಕಾರಿಗಳು ನಮಗೆ ಇನ್ನಿಲ್ಲದಂತೆ ತೊಂದರೆ ಕೊಡುತ್ತಿದ್ದಾರೆ ಎಂದು ನನಗೆ ಫೋನ್ ಮಾಡಿ ಎಲ್ಲವನ್ನೂ ಚಾಚು ತಪ್ಪದೆ ಹೇಳಿದನು. ಆಗ ನಾನು ಇದೆಂಥ ಅನ್ಯಾಯ ಎಂದು ಕ್ಷಣ ಹೊತ್ತು ಗಾಬರಿಯಾದನು. ನಂತರ ತಕ್ಷಣವೇ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರಿಗೆ ಫೋನ್ ಮಾಡಿ ಸುರಪುರ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದ ಘಟನೆ ವಿವರಣೆಯನ್ನು ಚಾಚು ತಪ್ಪದೆ ಹೇಳಿದನು. ಆಗ SP ಅವರು ಆ ಕಡೆಯಿಂದ, ನೀವು ಹೇಳುವ ಪ್ರಕಾರ ಹನುಮಂತ ಮತ್ತು ಮಹೇಶ್ ಕಳ್ಳರಲ್ಲವೇ? ಅವರು ನಿಮ್ಮ ಸಹೋದರನ ಮನೆಯ ಚಿನ್ನ ಕದ್ದಿಲ್ಲವೇ ಎಂದು ಪ್ರಶ್ನಿಸಿದರು. ಆಗ ನಾನು ಆ ಹುಡುಗರ ಹಿನ್ನೆಲೆ ಎಲ್ಲವನ್ನೂ ಹೇಳಿದಾಗ SP ಅವರು ವೇಟ್ ಮಾಡಿ ಚೆಕ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ಆಗ ನಾನು ಮುಂದೆ ಹೇಗೋ ಏನೋ ಎಂದು ಯೋಚಿಸುತ್ತಾ ಕುಳಿತಿದ್ದನು. ಅರ್ಧ ಗಂಟೆಯ ನಂತರ ನನ್ನ ಫೋನ್ ರಿಂಗಣಿಸಲಾರಂಭಿಸಿತು. ಆ ಕಡೆಯಿಂದ, ಮಾಮ, ನನ್ನ ತಮ್ಮ ಹನುಮಂತ ಮತ್ತು ಅಳಿಯ ಮಹೇಶ್ ಇಬ್ಬರನ್ನೂ ಪೊಲೀಸ್ ಸ್ಟೇಷನ್ನಿಂದ ಬಿಟ್ಟು ಕಳಿಸಿದ್ದಾರೆ ಎಂದು ಗೋವಿಂದ ಫೋನ್ ಮಾಡಿ ನನಗೆ ತಿಳಿಸಿದನು. ಆಗ ನಾನು, ಏನಾಯಿತು ಹೇಳು, ವಿವರವಾಗಿ ಹೇಳು ಎಂದು ಗೋವಿಂದನಿಗೆ ಹೇಳಿದಾಗ, ಮಾಮ, ಪೊಲೀಸ್ ಸ್ಟೇಷನ್ನಲ್ಲಿ PI ಆನಂದ್ ಸರ್ ಅವರು ನನಗೆ ಸ್ಟೇಷನ್ ಒಳಗೆ ಕರೆದಾಗ ನಾನು ಅವರೆದುರು ಹೋಗಿ ನಿಂತೆನು. ನಿನ್ನ ಅಳಿಯ ಮಹೇಶನನ್ನು ಕರೆದುಕೊಂಡು ಹೋಗಪ್ಪ ಎಂದರು. ನಂತರ ನಾನು, ಹನುಮಂತನ ವಿಚಾರವೇನು ಸರ್ ಎಂದು ನಾನು ನಡುಗುತ್ತಾ ಕೇಳಿದನು. ಆಗ ಹನುಮಂತನು ಸ್ಟೇಷನ್ಗೆ ಬರುವುದು ಬೇಡ ಎಂದು ಹೇಳಿ, ಹೋಗಿ ಹೋಗಿ ಮನೆಗೆ ಹೋಗಿ ಎಂದು 28 ಗಂಟೆಗಳಿಗೂ ಹೆಚ್ಚಿನ ಅವಧಿ ಪೊಲೀಸ್ ಲಾಕಪ್ನಲ್ಲಿದ್ದ ಅಳಿಯ ಮಹೇಶನನ್ನು ಲಾಕಪ್ನಿಂದ ಹೊರಗೆ ಬಿಟ್ಟು ನನ್ನೊಂದಿಗೆ ಮನೆಗೆ ಕಳಿಸಿಕೊಟ್ಟರು. ಈಗ ನಾವು ಮರಳಿ ದೇವಾಪುರಕ್ಕೆ ಹೊರಟಿದ್ದೇವೆ ಎಂದನು. ಆಗ ನನಗೆ SP ಪೃಥ್ವಿ ಶಂಕರ್ IPS ಅವರ ಬಗ್ಗೆ ಅಪಾರವಾದ ಅಭಿಮಾನ ಮೂಡಿತು. ಸಾರ್ವಜನಿಕರ ಮಾತಿಗೂ ಅದೆಷ್ಟು ಗಾಢವಾಗಿ ಯೋಚಿಸಿ ಬೆಲೆ ಕೊಡುತ್ತಿರುವ SP ಪೃಥ್ವಿ ಶಂಕರ್ IPS ಅವರಿಗೆ ಮನದಲ್ಲಿಯೇ ಕೋಟಿ ಧನ್ಯವಾದಗಳನ್ನು ಹೇಳಿದನು. ಇನ್ನು ಭೀಮರಾಯನಗುಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಪ್ರಕರಣದ ಆರೋಪಿಗಳ ಬಂಧನ ಹಾಗೂ ಕೋಮು ಭಾವನೆಗೆ ಧಕ್ಕೆ ರೂಪ ಪಡೆದುಕೊಳ್ಳುವ ಮುಂಚೆಯೇ ಪ್ರಕರಣ ಕೈಗೆತ್ತಿಕೊಂಡು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ವಿಕೋಪಕ್ಕೆ ಹೋಗುವ ಮುಂಚೆ ತಹಬಂದಿಗೆ ತರಲು ಶ್ರಮಿಸಿರುವುದು ಜನಮೆಚ್ಚುಗೆಯ ಕಾರ್ಯವಾಗಿದೆ. ಅಖಂಡ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದಿನಿಂದಲೂ ಖಡಕ್ ಅಧಿಕಾರಿಗಳೆಂದೇ ಖ್ಯಾತಿಯಾಗಿದ್ದ ಶ್ರೀ ಸಾಂಗ್ಲಿಯಾನ, ಪ್ರತಾಪ್ ರೆಡ್ಡಿ, S ರವಿ, ಅಲೋಕ್ ಕುಮಾರ್ ಸರ್ ಹಲವಾರು IPS ಅಧಿಕಾರಿಗಳ ಅಧಿಕಾರ ವಹಿಸಿಕೊಂಡು ಕಾನೂನು ಸುವ್ಯವಸ್ಥೆ ಕೆಲಸ ಮಾಡಿರುವುದು ಇಲ್ಲಿ ನೆನಪಿಸಿಕೊಳ್ಳಬೇಕಾಗಿದೆ. ಅಂಥ ಅಧಿಕಾರಿಗಳು ಇನ್ನಿಲ್ಲ ಎಂದು ಸಾರ್ವಜನಿಕರು ಕೊರಗುತ್ತಿರುವಾಗಲೇ ವಿಭಜಿತ ಯಾದಗಿರಿ ಜಿಲ್ಲೆಗೆ ಪೃಥ್ವಿ ಶಂಕರ್ IPS ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಜನಮನದಾಳದಲ್ಲಿ ಹಸಿರಾಗುತ್ತಿರುವುದು ಸಂತೋಷದ ಸುದ್ದಿ. ಅಕ್ರಮ ಮದ್ಯ ಮಾರಾಟ, ಗಾಂಜಾ, ಇನ್ನಿತರ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವುದು, ಸೇವನೆ, ಮಟ್ಕಾ, ಅಕ್ರಮ ಮರಳುಗಾರಿಕೆ, ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದರೆ ಮಾಹಿತಿ ನೀಡಿ ಅಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಡಿವಾಣ ಹಾಕುವುದರ ಜೊತೆಗೆ ಮಾಹಿತಿ ನೀಡಿದವರ ಬಗ್ಗೆಯೂ ಗೌಪ್ಯತೆ ಕಾಪಾಡಲಾಗುವುದು ಎಂದು ಶ್ರೀ ಪೃಥ್ವಿ ಶಂಕರ್ IPS ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾದಗಿರಿ ಜಿಲ್ಲೆ ಇವರು ಸಾರ್ವಜನಿಕರಿಗೆ ಹೇಳುತ್ತಿರುವುದು ಸ್ತುತ್ಯಾರ್ಹವಾಗಿದೆ.